ವೀಕ್ಷಕರಿಗೆ ನಮಸ್ಕಾರ. ವಿಶೇಷವಾದ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ, ನಾಳೆ ಬುಧವಾರ 26ನೇ ತಾರೀಕು ಚಂಪಾಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ, ಸುಬ್ರಾಯ ಷಷ್ಠಿ ಅಂತ ಸಹ ಕರೀತಾರೆ. ಕುಕ್ಕೆಯಲ್ಲಿ ವಿಶೇಷವಾದ ಒಂದು ಪೂಜಾ ಕೈಂಕರ್ಯಗಳು ಈ ಒಂದು ಷಷ್ಠಿಯ ದಿನ ನಡೆಯುತ್ತೆ ಅಂದರೆ ತಪ್ಪಾಗಲ್ಲ ವೀಕ್ಷಕರೇ. ಆಲ್ರೆಡಿ 16ನೇ ತಾರೀಕಿಂದನೇ ಈ ಷಷ್ಠಿಯ ಪೂಜೆಗಳು ಶುರುವಾಗಿದೆ ಅಂತ ಸಹ ಪೇಪರಲ್ಲಿ ಕೊಟ್ಟಿದ್ದರು. 2ನೇ ತಾರೀಕುವರೆಗೂ ಇದೆ ಅಂತ. ಹಾಗೆ ನಾಳೆ ವಿಶೇಷವಾಗಿ ರಥೋತ್ಸವ ಎಲ್ಲ ಇರುತ್ತೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಮತ್ತು ಈ ಒಂದು ಕುಮಾರಧಾರ ನದಿಯಲ್ಲಿ ತೆಪ್ಪೋತ್ಸವ ಸಹ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡ್ತಾರೆ. ಸುಬ್ರಹ್ಮಣ್ಯನಿಗೆ ಹಲವಾರು ಹೆಸರುಗಳು ಇದ್ದರೂ ಸಹ ಸುಬ್ರಹ್ಮಣ್ಯನನ್ನು ಗಾಂಗೇಯ ಅಂತ ಕರೀತಾರೆ, ಅಂದರೆ ಗಂಗೆಯ ಪುತ್ರ ಅಂತಲೂ. ಆಮೇಲೆ ಪಾರ್ವತಿ ಪುತ್ರ, ಕೃತಿಕೆಯರ ಪುತ್ರ ಸಹ ಸುಬ್ರಹ್ಮಣ್ಯ ಸ್ವಾಮಿ ಹೌದು. ಹಾಗೆ ಕೆಲವೊಂದು ದೋಷಗಳಿಗೆ ಸಹ ಈ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಪ್ರಮುಖವಾಗಿರ್ತಕ್ಕಂಥದ್ದು. ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಮಾಡೋದು, ಹಾಗೆ ಆಶ್ಲೇಷ ಬಲಿ ಪೂಜೆಗಳನ್ನು ಈ ಒಂದು ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಮಾತ್ರ ಮಾಡ್ತಾರೆ. ಹಾಗೂ ಈ ವಿಶೇಷ ದಿನಗಳಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಸಹ ಕೆಲವೊಂದು ದೋಷಗಳು, ನಾಗದೋಷ ಇದ್ದವರು, ಹಾಗೆ ಎಷ್ಟೋ ದಿನಗಳಿಂದ ಪುತ್ರ ಸಂತಾನ ಇಲ್ಲದೆ ಇರೋರು, ಪ್ರತಿಯೊಂದು ಮಾಸದಲ್ಲಿ ಬರ್ತಕ್ಕಂಥ ಷಷ್ಠಿಯ ಪೂಜೆಯನ್ನು ಷಷ್ಠಿಯ ದಿನ ಪೂಜೆ ಮಾಡ್ತಾರೆ. ವಿಶೇಷವಾಗಿ ಒಂದು ನಾಗರ ಪ್ರತಿಮೆಯನ್ನು ಇಟ್ಬಿಟ್ಟು ಪೂಜೆ ಮಾಡಿ ಆನಂತರ ಅದನ್ನು ಕೆಲವರು ದೇವಸ್ಥಾನಕ್ಕೆ ದಾನವಾಗಿ ಕೊಡ್ತಾರೆ, ಕೆಲವರಿಗೆ ಬೇರೆಯವ್ರಿಗೂ ಸಹ ದಾನವಾಗಿ ಕೊಡ್ತಾರೆ. ಇದಿಷ್ಟು ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಸಿಗ್ತಕ್ಕಂಥ ಫಲಗಳು ಅಂತಲೇ ಹೇಳ್ಬೋದು. ಸರ್ಪ ಸಂಸ್ಕಾರವೂ ಅಷ್ಟೇ. ಕೆಲವೊಂದು ಜಾತಕದಲ್ಲಿ ನಾಗದೋಷ ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ಇದ್ದರೆ ಕೆಲವೇ ಕ್ಷೇತ್ರಗಳಲ್ಲಿ ಮಾತ್ರ ಮಾಡೋದು. ಅದರಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯ ತುಂಬ ಒಂದು ಪ್ರಸಿದ್ಧವಾದ ಸ್ಥಳ ಅಂತಲೇ ಹೇಳ್ಬೋದು. ಒಂಥರ ಶಕ್ತಿಯ ಒಂದು ಸ್ಥಳ ಅಂತಲೇ ಹೇಳ್ಬೋದು. ಯಾಕಂದರೆ ವಾಸುಕಿಯಲ್ಲಿ ನೆಲೆಸಿದ್ದಾನೆ. ವಾಸುಕಿಯನ್ನು ಹುಡುಕಿಕೊಂಡು ಹೋಗಿ ಒಂದು ಸಾಯಿಸಿದಿರ್ತಕ್ಕಂಥ ಆ ಒಂದು ಸ್ಥಳ ಅಂತ ಸಹ ಹೇಳ್ತಾರೆ. ನಾವಲ್ಲಿ ಸುಬ್ರಹ್ಮಣ್ಯದಲ್ಲಿ ಆ ಗಣೇಶ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಇದು ಒಂದು ಹುತ್ತ ಎಲ್ಲ ಇದೆ. ಅಲ್ಲಿ ನಾವು ನೋಡ್ಬೋದು ವಾಸುಕಿ ಯಾವ ರೀತಿ ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹುಡುಕೊಂಡು ಹೋಗಿ ಯಾವ ರೀತಿ ವಾಸುಕಿಯನ್ನು ಕೊಂದ ಅನ್ನೋದನ್ನು. ಹಾಗೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಯಾವ ರೀತಿ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಲವರು ಫೋಟೋ ಇರುತ್ತೆ, ಕೆಲವರು ಚಿಕ್ಕದಾಗಿರ್ತಕ್ಕಂಥ ನಾಗಪ್ಪನ ಇಟ್ಕೊಂಡಿರ್ತಾರೆ. ಅದೇ ಪ್ರತಿಮೆಗೆ ನಾವು ಮೊದಲಿಗೆ ಒಂದು ತಟ್ಟೆಯಲ್ಲಿ ಸ್ವಸ್ತಿಕಾಗಲಿ ಅಷ್ಟದಳ ಪದ್ಮ ಬರೆದುಬಿಟ್ಟು ಮೊದಲಿಗೆ ಶುದ್ಧ ಜಲದಿಂದ, ಆನಂತರ ನಾವು ಪಂಚಾಮೃತ ಅಭಿಷೇಕ ಮಾಡೋರು ಮಾಡ್ಬೋದು. ಹಾಗೆ ಹಾಲಿಂದ ಅಭಿಷೇಕ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬಿಳಿ ಹೂವಿಂದ, ನಮ್ಮಲ್ಲಿ ಯಾವ ಹೂವು ಸಿಗುತ್ತೋ ಆ ಬಿಳಿ ಹೂವಿಂದ ಅಭಿಷೇಕ ಮಾಡಿ ಆನಂತರ ಚೆನ್ನಾಗಿ ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿಬಿಟ್ಟು ಪ್ರತಿಷ್ಠಾಪನೆ ಮಾಡಿ ನಾಗಪ್ಪನ ಒಂದು ತಟ್ಟೆಯಲ್ಲಿ ಆ ನಾಗಪ್ಪನಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೂವಿಂದ, ಗಂಧ, ಕುಂಕುಮ, ಅರಿಶಿಣ ಹಚ್ಚಿಬಿಟ್ಟು ನಾವು ಆ ತಟ್ಟೆಯಲ್ಲಿ ಇಟ್ಬಿಟ್ಟು ಆಮೇಲೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಪೂಜೆ ಮಾಡಬೇಕು ಷಷ್ಠಿಯ ದಿನ. ಹಾಗೆ ನೈವೇದ್ಯಕ್ಕೆ ನಿಮ್ಮಲ್ಲಿ ಏನು ಪ್ರಸಾದ ಮಾಡಿರ್ತೀರೋ, ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರೋದು ಇಲ್ಲ, ಕೋಸಂಬರಿ, ಪಾನಕ, ಕೆಲವರು ಎಳ್ಚಿಗ್ಳಿ ಇದನ್ನೆಲ್ಲ ತಂಬಿಟ್ಟು ಇದೆಲ್ಲ ಮಾಡ್ತಾರೆ. ಪಾನಕ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾರೆ. ಕೆಲವರು ಪೂರ್ತಿ ಅಡುಗೆ ಮಾಡಿ ಸಹ ಮಧ್ಯಾಹ್ನಕ್ಕೆ ಮಾಡ್ತಾರೆ. ಸಂಜೆಗೂ ಫಲಹಾರ ಅಂತ ತಗೊಳ್ತಾರೆ ಅಷ್ಟೇ. ಅನ್ನ ನೈವೇದ್ಯ ಮಧ್ಯಾಹ್ನ ಮಾತ್ರ, ಪೂಜೆ ಎಲ್ಲ ಆದಮೇಲೆ ಮಾಡಿಬಿಟ್ಟು ನೈವೇದ್ಯ ಮಾಡ್ತಾರೆ. ಹೀಗೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಹಲವಾರು ಕ್ಷೇತ್ರಗಳಿಗೆ ತಿರುಚೆಂದೂರು, ಅಲ್ಲಿ ತುಂಬ ಚೆನ್ನಾಗಿದೆ ಸುಬ್ರಹ್ಮಣ್ಯ ದೇವಸ್ಥಾನ. ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟರೆ ಇಲ್ಲಿ ಬೆಂಗಳೂರು ಹತ್ರ ಘಾಟಿ ಸುಬ್ರಹ್ಮಣ್ಯ,
ವಿಶೇಷವಾಗಿದೆ. ವಿಶೇಷ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ನಾಳೆಯ ದಿನ ವಿಶೇಷವಾಗಿ ಬ್ರಹ್ಮಚಾರ್ಯ ಆರಾಧನೆ ಇರುತ್ತೆ. ಹಾಗೆ ಹೋಮ ಮಾಡ್ತಾರೆ, ಚಂಡಿ ಹೋಮ ಮಾಡ್ತಾರೆ. ಕೆಲವೊಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಹೋಮ ಸಹನೂ ಮಾಡ್ತಾರೆ. ಹಾಗೆ ಈ ಒಂದು ತುಲಾಭಾರ ಸೇವೆ ನಡೆಯುತ್ತೆ. ಅಲ್ಲಿ ಏನೇನು ಅಂದ್ಕೊಂಡಿರ್ತಾರಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ, ಅದೆಲ್ಲದನ್ನು ಕೆಲವೊಂದು ಪ್ರಮುಖ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಹಾಗೆ ಸಂಜೆ ಹೊತ್ತಲ್ಲಿ ಅವತ್ತು ಕಾರ್ತಿಕ ಹಚ್ತಾರೆ. ಇದು ಇನ್ನೂ ಹುಣ್ಣಿಮೆವರೆಗೂ ಕಾರ್ತಿಕ ಹಚ್ತಾರೆ. ಕಾರ್ತಿಕ ಮಾಸ ಅಂದರೆ ಈ ಅಮಾವಾಸ್ಯೆಗೆ ಮುಗಿಯಲ್ಲ, ಹುಣ್ಣಿಮೆವರೆಗೂ ಈ ಕಾರ್ತಿಕ ದೀಪಗಳನ್ನು ಹಚ್ಚುತ್ತಾರೆ ವೀಕ್ಷಕರು. ಹೀಗೆ ಅವತ್ತಿನ ದಿನ ನಾಳೆ ಬೆಳಗ್ಗೆ ರಥೋತ್ಸವ ಎಳೆಯೋದು, ರಥೋತ್ಸವ ಕೆಲವೊತ್ತು ಉತ್ಸವ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ರಾತ್ರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವ ಹಚ್ಚಿಬಿಟ್ಟು ಅದ್ರ ಮೂಲಕ ಈ ಷಷ್ಠಿಯನ್ನು ಮುಕ್ತಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರು. ನಾವು ಮನೆಯಲ್ಲಿ ಇದೇ ರೀತಿ ಮಾಡಿಕೊಂಡು ಅಷ್ಟೋತ್ತರ ಪೂಜೆ ಎಲ್ಲ ಸುಬ್ರಹ್ಮಣ್ಯ ಅಷ್ಟೋತ್ತರ ಪೂಜೆ ಇದನ್ನೆಲ್ಲ ಹೇಳಿಕೊಂಡು ಪೂಜೆ ಮಾಡಿಕೊಂಡು ಉಪವಾಸ ಇರೋರು ಉಪವಾಸ ಇರ್ತಾರೆ. ಆಗದೇ ಇರೋರು ಸಾತ್ವಿಕವಾದ ಆಹಾರವನ್ನು ತಗೊಂಡು ನಾವು ಅವತ್ತಿನ ದಿನ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಬಹುದು ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.